ರಾಜ್ಯದಲ್ಲಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರವಂತ ಹೇಳಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿರುವಂತಹ ಇವರು ನಮ್ಮ ಹೈಕಮಾಂಡ್ ನಮ್ಮ ಕಲಬುರಗಿಯಲ್ಲೇ ಇದ್ದಾರೆ, ಏನೇ ಆದರೂ ಕೂಡ ಅವರನ್ನೇ ಕೇಳಿ ಅಂತ ಹೇಳಿ ಹರಿಪ್ರಸಾದ್ ಹೇಳಿದ್ದಾರೆ. ರಾಜ್ಯದಲ್ಲಿ ನಮ್ಮ ಸರ್ಕಾರಕ್ಕೆ ಅಧಿಕಾರ ಬಂದಿದೆ, ಆ ಕಾರಣದಿಂದ ಈ ರೀತಿಯ ಚರ್ಚೆಗಳು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಆತರ ಮಾಡೋದು ಬೇಡ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸೇರಿದಂತೆ ಎಲ್ಲಾ ಕೆಲಸವನ್ನ ಹೈಕಮಾಂಡ್ ನೋಡಿಕೊಳ್ಳಲಿದೆ ಅಂತ ಹೇಳಿದ್ದಾರೆ. ನನಸುಗಳೆಲ್ಲವೂ ಸಹ ಹೈಕಮಾಂಡ್ ಕೈಯಲ್ಲಿ ಇರುತ್ತೆ. ಅದರಿಂದ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಪಾಲನೆ ಮಾಡಬೇಕು. ಬಟ್ ಈ ಒಂದು ಆ ಸಬ್ಜೆಕ್ಟ್ ಬಿಟ್ಬಿಡಿ, ಬೇರೆ ಏನಾಗುತ್ತೆ ಅಲ್ಲ. ಈ ಒಂದು ಚರ್ಚೆಗಳು ಪದೇ ಪದೇ ಚರ್ಚೆ, ಒಂದು ಬಣ ಆ ಬಣ, ಅವರೊಂದು ಸ್ಟೇಟ್ಮೆಂಟ್ ಈ ಒಂದು ಸ್ಟೇಟ್ಮೆಂಟ್, ನಿಮ್ ಲೀಡರ್ಗಳೆಲ್ಲ ಒಂದಲ್ಲ ಆಗಲ್ಲ ಮತ್ತಿದ್ದೇನೆ. ಇದೆಲ್ಲ ಅಸಮಾಧಾನಗಳು ಕ್ರಿಯೇಟ್ ಆಗ್ತಾ ಇದೆ. ಇವೆಲ್ಲಕ್ಕೂ ಉತ್ತರ ಹೈಕಮಾಂಡ್ ಅಂತ ಹೇಳಿದ್ದೀನಲ್ಲ, ಅವರೇ ಹೇಳಬೇಕಾಗುತ್ತೆ. ರಾಜಕೀಯದಲ್ಲಿದ್ದಾಗ ಇವೆಲ್ಲ ನಿಮ್ಮ ಅಭಿಪ್ರಾಯದಲ್ಲಿ ಯಾರು ಇವರೇ ಮುಂದುವರಿಬೇಕು? ನಾನು ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ಸಹ AICC ನಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾಗ ನನ್ನ ಅಭಿಪ್ರಾಯ ಏನು ಬರೋದಿಲ್ಲ. ಹೈಕಮಾಂಡ್ ತೀರ್ಮಾನ ಏನಿರುತ್ತೆ ಅದೇ ಬಹಳ ಮುಖ್ಯ. ಸರ್ಕಾರ ಬಂದ ಆರಂಭದಿಂದ ಕೂಡ ಅದೇ ಚರ್ಚೆ, ಸಿಎಂ ಕಂಟಿನ್ಯೂ ಮಾಡ್ತಾರಂತ. ಅದರ ಚರ್ಚೆ, ಅದರ ತೀರ್ಮಾನ ಎಲ್ಲವೂ ಸಹ ಹೈಕಮಾಂಡ್ ಅನ್ನೋದು ಈಗ ಗುಲ್ಬರ್ಗಾದಲ್ಲೇ ಬಂದಾಗ ಕೇಳಿ ಅಲ್ಲ, ಒಂದು ತೆರೆ ಅಂದ್ರೆ ಎಳಿಬೇಕಲ್ಲ ಅಂತ. ಎಲ್ಲ ಹೈಕಮಾಂಡ್ ಅಲ್ಲ, ಅದು ಹೈಕಮಾಂಡ್ ತೆರೆ ಎಳಿಬೇಕಲ್ಲ ಅಂತ. ಹೈಕಮಾಂಡ್ ಕೇಳಿದ್ರೆ ಗೊತ್ತಾಗುತ್ತೆ ಅನ್ನೋದು ಗುಲ್ಬರ್ಗಾದಲ್ಲಿ ಕೇಳಿ. ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಾಗೂ ಎಲ್ಲ ವಿಚಾರವೂ ಕೂಡ ರಾಜಕೀಯವಾಗಿ ಏನೇನು ವಿಚಾರಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಥವಾ PCC ಅಧ್ಯಕ್ಷರು ಮಾತಾಡ್ತಾರೆ, ಎಲ್ಲ ಉತ್ತರ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಅವರು ಹೇಳ್ಬೇಕು. ಇಲ್ಲ ಹೈಕಮಾಂಡ್ ಅಧಿಕಾರಿಗಳು. ನನಸುಗಳೆಲ್ಲವೂ ಸಹ ಹೈಕಮಾಂಡ್ ಕೈಯಲ್ಲಿ ಇರುತ್ತೆ.